ಏನು ವಿಶೇಷ ಇಲ್ವಾ ಎಂದು ಚಿಕ್ಕಮ್ಮನು ಒಂದೆರಡು ಬಾರಿ ಕೇಳಿದ್ರು. ಆದರೆ ಅತ್ತೆ ಮಾತ್ರ ಒಮ್ಮೆಯಾದರೂ ನಮ್ಮ ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆ ಮಾಡಿದವರಲ್ಲ. ನಾನು ಕಾಲೇಜ್ನಿಂದ ಬಂದ ಮೇಲೆ ಸಂಜೀವ್ ಹಿಂತಿರುಗ್ತಿದ್ರು. ಅತ್ತೆ ಮಹಿಳಾ ಸಂಘಕ್ಕೋ, ಭಜನೆ ಮಂಡಳಿಗೋ ಅಥವಾ ದೇವಸ್ಥಾನಕ್ಕೋ ಹೊರಟುಬಿಡ್ತಿದ್ರು. ಯಾವತ್ತೂ ನಮ್ಮಿಬ್ಬರ ಏಕಾಂತಕ್ಕೆ ಅಡ್ಡಿ ಆಗ್ತಿರ್ಲಿಲ್ಲ. ಎಲ್ಲೂ ಹೋಗದಿದ್ರೂ ರೂಮ್ನಲ್ಲೇ ಕುಳಿತು ಪುಸ್ತಕ ಓದುತ್ತಲೋ ಅಥವಾ ನೀಟಿಂಗ್ ಮಾಡುತ್ತಲೋ ಇರ್ತಿದ್ರು. ಅವರಿಗೆ ಮೊಮ್ಮಗುವನ್ನು ಕಾಣುವ ಆಸೆ ಇಲ್ವೇ? ನಾವು ಏಕಾಂತದಲ್ಲಿದ್ದಾಗ ಸಮಯ ಸಾಧಿಸಿ ಸಂಜೀವ್ನನ್ನು ಕೇಳಿದೆ, ರೀ, ನಿಮಗೆ ಮಕ್ಕಳು ಅಂದರೆ ಇಷ್ಟನಾ? ಇದೇನಿಂಥ ಪ್ರಶ್ನೆ ಸಡನ್ನಾಗೆ? ಸಂಜೀವ್ ಆಶ್ಚರ್ಯಗೊಂಡ್ರು. ನಾನು ಅವರ ಎದೆಯ ಮೇಲೆ ಬೆರಳಿನಿಂದ ಚಿತ್ತಾರ ಬರೆಯುತ್ತಾ ಮುದ್ದಾದ ದನಿಯಲ್ಲಿ, 1 ವರ್ಷ ಆದರೂ ನಾವಿಬ್ಬರು ಮಕ್ಕಳ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಾವು ಅಪ್ಪ ಅಮ್ಮ ಆಗಬೇಕು ಅಂತ ನಿಮ್ಗೆ ಆಸೆ ಇಲ್ವಾ ಎಂದಾಗ ಸಂಜೀವ್ ನನ್ನ ಜಡೆಯ ತುದಿಯೊಡನೆ ಆಡುತ್ತಾ, ಇದೆ, ಆಗೋಣ ಟೈಮ್ ಬಂದಾಗ ಎಂದರು. ಗಂಡಸರಿಗೇನು ಗೊತ್ತಾಗುತ್ತದೆ ಗೌರಿ ದುಃಖ. ನಾನು ನನ್ನ ಅಳಲನ್ನು ಅತ್ತೆಯ ಬಳಿ ತೋಡ್ಕೊಂಡೆ. ಜನ ಅಂತಾರೆ ಅಂತ ತಲೆ ಕೆಡಿಸ್ಕೋಬೇಡ ಮಮ್ಮು. ನಾನು ಮದುವೆಯಾಗಿ 4 ವರ್ಷ ಆದಮೇಲೆ ಸಂಜೀವ್ನ ಹೆತ್ತಿದ್ದು. ಕೆಲವರಿಗೆ ಡಿಲೇ ಆಗುತ್ತೆ ಎಂದು ಅತ್ತೆ ಸಮಾಧಾನ ಹೇಳಿದ ಮೇಲೆ ನನಗೂ ನಿರಾಳವಾಯಿತು. ಎಲ್ಲ ಸುಗಮವಾಗಿ ನಡೆಯುತ್ತಿರುವಾಗ ನಾವು ಕನಸಿನಲ್ಲೂ ಊಹಿಸದಂಥ ಕೆಲವು ಘಟನೆಗಳು ನಡೆದು ಹೋಗುತ್ತದೆ. ಚಿಕ್ಕಮ್ಮನ ತಾಯಿ ರಂಗಜ್ಜಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ತೀರ್ಕೊಂಡಿದ್ರು. ಇದರಿಂದ ಎಲ್ಲರಿಗಿಂತ ಕಂಗಾಲಾದವರು ವರ್ಷ ಹಾಗೂ ವರುಣ್. ನಾನು ಮದುವೆಯಾಗಿ ಹೋದ ಮೇಲೆ ಅವರಿಬ್ಬರೂ ರಂಗಜ್ಜಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದರು. ಅಪ್ಪನಿಗೆ ರಿಟೈರ್ಡ್ ಆಗಲು ಇನ್ನೂ 1.5 ವರ್ಷ ಉಳಿದಿತ್ತು. ಕೊನೆಯ ಗಳಿಗೆಯಲ್ಲಿ ವರ್ಗ ಮಾಡಿಸ್ಕೊಂಡು ಬರಲು ಸಾಧ್ಯವಿರಲಿಲ್ಲ. ಅಪ್ಪ ಒಬ್ಬರನ್ನೇ ಅರಸೀಕೆರೆಗೆ ಕಳುಹಿಸಿ ಚಿಕ್ಕಮ್ಮ ಮಕ್ಕಳೊಡನೆ ಒಂಟಿಯಾಗಿರಲು ಧೈರ್ಯವಿರಲಿಲ್ಲ. ಮಕ್ಕಳಿಬ್ಬರು ಇದೇ ಊರಿನ ಸ್ಕೂಲ್ನಲ್ಲಿ ಓದ್ತಿದ್ರು. ಬರುವ ವರ್ಷ ವರುಣ್ ವರ್ಷ SSLCಗೆ ಹೋಗ್ತಿದ್ರು. ಏಕಾಏಕಿ ಇಬ್ಬರನ್ನು ಸ್ಕೂಲ್ ಬಿಡಿಸಿ ಅರಸೀಕೆರೆಗೆ ಕರೆದೊಯ್ಯೋದು ಸುಲಭವಾಗಿರಲಿಲ್ಲ. ಏನು ಮಾಡಬೇಕೆಂದು ಯಾರಿಗೂ ತೋಚದಾಯಿತು. ಆಗ ಅತ್ತೆ ಅಪ್ಪ ಚಿಕ್ಕಮ್ಮನನ್ನು ಉದ್ದೇಶಿಸಿ, ಅಲ್ಲಿವರೆಗೂ ವರ್ಷ ವರುಣ್ ನಮ್ಮ ಮನೆಯಲ್ಲೇ ಇರಲಿ ಎಂದು ಸಲಹೆ ನೀಡಿದಾಗ ಎಲ್ಲರೂ ದಿಗ್ಭ್ರಾಂತರಾದರು. ಅಪ್ಪ ಕಳೆಕಳೆಯಿಂದ, ಚೇಚೆ, ನಿಮ್ಗ್ಯಾಕೆ ತೊಂದರೆ? ನಮ್ಮನೆ ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲೆ ಹೊರಿಸೋದೆ ಖಂಡಿತ ಬೇಡ ಎಂದು ನಿರಾಕರಿಸಿದ್ರು. ಆದರೆ ಅತ್ತೆ ಅಷ್ಟಕ್ಕೆ ಬಿಡಲಿಲ್ಲ. ನಾವೆಲ್ಲ ಒಂದೇ ಮನೆಯವರಾಗಿರುವಾಗ ತೊಂದರೆ ಅನ್ನೋ ಮಾತು ಯಾಕೆ? ನಿಮ್ಮ ಮಕ್ಕಳು ನಮ್ಮನೆ ಮಕ್ಕಳಲ್ವೇ? ಮಮತಾ, ನೀನು ಹೇಳು ಅವರಿಗೆ. ಅತ್ತೆಯ ಔದಾರ್ಯವು ನನಗೆ ಈಗ ಹೊಸದಾಗಿರಲಿಲ್ಲ. ಅವರ ಮನಸ್ಸು ಪ್ರೀತಿ ಅಂತಃಕರಣದ ಅಕ್ಷಯ ಪಾತ್ರೆ ಎಂದು ನಾನು ಆಗಲೇ ಅರ್ತಿದ್ದೆ. ಅಪ್ಪ, ನೀವು ರಿಟೈರ್ಡ್ ಆಗಿ ವಾಪಸ್ ಬರೋ ತನಕ ವರ್ಷ ವರುಣ್ ನಮ್ಮ ಮನೆಯಲ್ಲಿ ಇರಲಿ ಎಂದು ಅತ್ತೆಯ ಮಾತನ್ನು ಅನುಮೋದಿಸಿದೆ. ಈ ವಿಷಯದಲ್ಲಿ ಸಂಜೀವ್ ಕೂಡ ನಮ್ಮ ನಿರ್ಧಾರವನ್ನು ಬೆಂಬಲಿಸಿದಾಗ ಅಪ್ಪ ಚಿಕ್ಕಮ್ಮ ಒಪ್ಕೊಳ್ಳಲೇಬೇಕಾಯ್ತು. ನನ್ನ ತಮ್ಮ ತಂಗಿ ನಮ್ಮ ಮನೆಗೆ ಬಂದ ಮೇಲಂತೂ ನನಗೆ ನನ್ನ ಬಾಲ್ಯದ ದಿನಗಳು ಮರುಕಳಿಸಿದಂತಾಗಿತ್ತು. ಆಗ ನಾನು ತಾಯಿಯ ಸಾನ್ನಿಧ್ಯಕ್ಕೆ ಹಂಬಲಿಸುತ್ತಿದ್ದ ಕಾಲ ಒಂದಿತ್ತು. ಆದರೆ ಈಗ ಅತ್ತೆಯ ಸುರಕ್ಷಿತ ಮಡಿಲಲ್ಲಿ ಸಂತೃಪ್ತ ಸೊಸೆಯಾಗಿದ್ದೆ. ಸೊಸೆ ಎನ್ನುವುದಕ್ಕಿಂತ ಅವರ ಮಗಳೇ ಆಗಿದ್ದೆ. ವರ್ಷ ವರುಣ್ ತಂದೆ ತಾಯಿಯ ಪ್ರೀತಿ ನೆನೆಸ್ಕೊಂಡು ಕೊರಗಬಾರ್ದೆಂದು ಇಬ್ಬರನ್ನು ಮುಚ್ಚಟೆಯಿಂದ ನೋಡ್ಕೊಳ್ತಿದ್ದೆ. ಮಹಡಿಯ ಮೇಲೆ ಸಂಪೂರ್ಣವಾಗಿ ಸಂಜೀವ್ನ ಸಾಮ್ರಾಜ್ಯ. ಅಲ್ಲಿ ಯಾರೇ ಬಂದರೂ ಅವರಿಗೆ ಕಿರಿಕಿರಿ ಆಗ್ತಿತ್ತು. ಅದನ್ನು ತಿಳಿದ ಅತ್ತೆ ಮಕ್ಕಳಿಗಾಗಿ ಕೆಳಗಿನ ವಿಶಾಲವಾದ ಅತಿಥಿ ಕೋಣೆಯನ್ನೇ ಕೊಟ್ಟಿದ್ರು. ಇಬ್ಬರು ಇಲ್ಲಿಂದಲೇ ಸ್ಕೂಲ್ ಬಸ್ನಲ್ಲಿ ಹೋಗ್ತಿದ್ರು. ಅವರಿಬ್ಬರು ಬಂದ ಮೇಲೆ ಅತ್ತೆಗೆ ಕೆಲಸದ ಒತ್ತಡವಾಗಬಾರ್ದೆಂದು ನಾನು ಆದಷ್ಟು ಸಹಾಯ ಮಾಡ್ತಿದ್ದೆ. ಅಮ್ಮ, ನಮ್ಮೆಲ್ಲರಿಗೂ ಲಂಚ್ ಪ್ಯಾಕ್ ಮಾಡಿಕೊಡೋದು, ಅಡಿಗೆ ತಿಂಡಿ ಎಲ್ಲ ನಿಮಗೆ ತುಂಬ ಸ್ಟ್ರೈನ್ ಆಗುತ್ತೆ ಎಂದು ಕಳವಳ ವ್ಯಕ್ತಪಡಿಸಿದಾಗ ಅತ್ತೆ ನಸುನಕ್ಕು, ನನಗ್ಯಾಕೆ ಆಯಾಸ? ಪಾಪ ವರ್ಷ ಕೂಡ ಈಗ ನನಗೆ ಬಲಗೈ ಆಗ್ಬಿಟ್ಟಿದ್ದಾಳೆ ಎಂದರು.
ವರ್ಷ ಮೊದಮೊದಲು ಸಂಕೋಚಪಟ್ಟರು ಕ್ರಮೇಣ ಅತ್ತೆಗೆ ಹೊಂದ್ಕೊಂಡು ಆಂಟಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎಂದು ಅವರ ಹಿಂದೆಯೇ ಸುತ್ತಾಡ್ತಿದ್ಲು. ಅತ್ತೆಗಂತೂ ಈಗ 2 ರೆಕ್ಕೆಗಳು ಬಂದಂತಾಗಿತ್ತು. ವರ್ಷ ವರುಣ್ ಜೊತೆ ಕೇರಂ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಮುಂತಾದ ಆಟಗಳನ್ನು ಆಡುತ್ತಾ ಕುಳಿತು ಬಿಡ್ತಿದ್ರು. ಒಳ್ಳೊಳ್ಳೆ ಕ್ಯಾಸೆಟ್ಗಳನ್ನು ತರಿಸಿ ಸಿನಿಮಾ ನೋಡ್ತಿದ್ರು. ಮಕ್ಕಳು ಬಯಸಿದ ತಿಂಡಿ ತಿನಿಸು ಮಾಡಿ ಖುಷಿ ಪಡ್ತಿದ್ರು. ಸಂಜೀವ್ ಇದರಲ್ಲೆಲ್ಲ ಭಾಗವಹಿಸದೇ ಇದ್ದರೂ ಹೇಗೆ ಓದ್ತಾ ಇದ್ದೀರಾ ನೀವಿಬ್ರು? ವರ್ಷ ಈ ಸಲ ಪಬ್ಲಿಕ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೋ ಎಂದು ಅವರ ವ್ಯಾಸಂಗದ ಬಗ್ಗೆ ವಿಚಾರಿಸ್ಕೊಳ್ತಿದ್ರು. ವರುಣ್ಗೆ ಲೆಕ್ಕ ಹೇಳ್ಕೊಡ್ತಿದ್ರು. ಮಕ್ಕಳು ನಮ್ಮ ಮನೆಯಲ್ಲಿ ಸಂತೋಷವಾಗಿರೋದನ್ನು ಕಂಡು ಅಪ್ಪ ಚಿಕ್ಕಮ್ಮನಿಗೆ ತುಂಬ ಕೃತಜ್ಞತೆ ಉಂಟಾಗಿತ್ತು. ನಿಜಕ್ಕೂ ಜೀವನದಲ್ಲಿ ನಾನೆಷ್ಟು ಅದೃಷ್ಟವಂತೆ. ಪ್ರೀತಿಸುವ ಗಂಡ, ತಾಯಿಯಂತಿದ್ದ ಅತ್ತೆ, ಮನೆಯ ಸಂಭ್ರಮದ ವಾತಾವರಣ. ಈಗೀಗ ನನ್ನ ಬಗ್ಗೆ ನನಗೆ ಕೊಂಚ ಹೆಮ್ಮೆ, ಅಹಂಭಾವವು ಬೆಳೆದು ಬಂದಿತ್ತು. ದೇವರು ಕೊಟ್ಟ ಚೆಲುವು, ಅದಕ್ಕೆ ತಕ್ಕಂತೆ ಶ್ರೀಮಂತಿಕೆಯ ಅಲಂಕಾರ, ಸುಶ್ರಾವ್ಯ ಕಂಠದ ಸೊಬಗು ನನ್ನ ಮನಸ್ಸನ್ನು ಅಟ್ಟಕ್ಕೇರಿಸಿತು. ಒಮ್ಮೆ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನಾನು ಭಾವಗೀತೆಯನ್ನು ಹಾಡಿದಾಗ ಎಲ್ಲರೂ ನನ್ನನ್ನು ಹೊಗಳಿ ಮೆಚ್ಚುಗೆ ಸೂಚಿಸಿದರು. ನಾವೆಲ್ಲ ಕಾರ್ಯಕ್ರಮದ ನಂತರ ಬಫೆ ಊಟ ಮಾಡುತ್ತಿದ್ದಾಗ ಸೋಷಾಲಜಿ ವಿಭಾಗದ HOD ಆಗಿದ್ದ ಕಮಲ ನಗುತ್ತಾ ಬಂದರು. ಅವರ ಜೊತೆ ವಯಸ್ಸಾದ ಹೆಂಗಸೊಬ್ಬರು ಇದ್ದರು. ಮಮತಾ, ನಮ್ಮ ಅತ್ತೆಗೆ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಆಶ್ಚರ್ಯದಿಂದ ಆ ಹೆಂಗಸಿನ ಕಡೆ ನೋಡಿದೆ. ಕೋಮಲ. ಆಕೆಯನ್ನು ಉದ್ದೇಶಿಸಿ, ಅತ್ತಿಗೆ, ಇವಳು ಮಮತಾ ಸಂಜೀವ್ ಅಂತ, ಫೈನಲ್ MA ಓದ್ತಿದ್ದಾಳೆ. ಮಮತಾ, ನಿನಗೊಂದು ವಿಷಯ ಗೊತ್ತಾ? ನಮ್ಮ ಅತ್ತಿಗೆಗೆ ಅಕ್ಕನ ಮಗ ಫಾರಿನ್ನಲ್ಲಿದ್ದಾನೆ. ಅವನು ಯಾವ ಹುಡುಗಿಯನ್ನು ಒಪ್ತಾ ಇಲ್ವಂತೆ. ಹುಡುಗಿ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾನಂತೆ. ನಿನ್ನನ್ನು ನೋಡಿದ್ರೆ ಅವನು ಖಂಡಿತ ಒಪ್ಕೊತಾನೆ ಅಂತ ಆಸೆ ಇಟ್ಕೊಂಡು ನಮ್ಮ ಅತ್ತಿಗೆ ನಿನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ಎಂದು ನಗಲು ಆರಂಭಿಸಿದರು. ನನಗೆ ಪೂರ್ತಿ ವಿಷಯ ಅರ್ಥವಾಗದೆ ಗೊಂದಲವಾಯಿತು. ಅತ್ತಿಗೆ, ಇವಳು ಮಿಸ್ ಮಮತಾ ಅಲ್ಲ, ಮಿಸ್ಸಸ್ ಮಮತಾ ಸಂಜೀವ್. ಸಂಜೀವ್ ಅವಳ ಯಜಮಾನರ ಹೆಸರು. ಕೋಮಲ ಹೇಳಿದಾಗ ಆ ಹೆಂಗಸು ಕಸಿವಿಸಿಗೊಂಡ್ರು. ಹೋ ಹೌದಾ, ಸಾರಿ ನಮ್ಮ, ನೀನು ಮದುವೆ ಆಗಿರೋಳು ಅಂತ ನನಗೆ ಗೊತ್ತಾಗಿಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡ್ತಿದ್ದಾಗ ಅಂದ್ಕೊಂಡೆ ಇಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ ಅಂತ. ಈ ಕೋಮಲ ಮೊದಲೇ ಹೇಳಬಾರ್ದಾ? ನಿನ್ನ ಹತ್ರ ಕರ್ಕೊಂಡು ಬಂದು ನನ್ನನ್ನು ಕೇಟ್ಲೆ ಮಾಡ್ತಿದ್ದಾಳೆ. ಏನು ತಪ್ಪಾಗಿ ತಿಳ್ಕೊಬೇಡಮ್ಮ ಎಂದು ನನ್ನ ಕೈ ಹಿಡಿದು ನೋಡಿದ್ರು. ಚೇಚೆ, ಹಾಗೇನೂ ಇಲ್ಲ. ನಾನು ನಗುತ್ತಾ ಉತ್ತರಿಸಿದ್ರು ನನ್ನ ರೂಪದ ಬಗ್ಗೆ ನನಗೆ ಒಳಗೊಳಗೆ ತುಂಬ ಹೆಮ್ಮೆ ಅನಿಸ್ತು. ಕಾಲೇಜಿಗೆ ನಾನು 2 ಎಳೆ ರೋಪ್ ಚೈನಿಗೆ ಮಾಂಗಲ್ಯ ಧರಿಸಿದ್ದೆ. ನವಿಲು ನೀಲಿ ಕೆಂಪು ಜರಿ ಅಂಚಿನ ಸೀರೆ ಹಾಗೂ ಕೆಂಪೆನ ಸೆಟ್ ಧರಿಸಿದ್ರಿಂದ ಮಾಂಗಲ್ಯದ ಚೈನ್ ಒಳಗೆ ಹಾಕ್ಕೊಂಡಿದ್ದೆ. 100 ಹುಡುಗಿಯರ ಮಧ್ಯೆಯೂ ನಾನು ಇವರ ಕಣ್ಣು ಸೆಳಿಬೇಕಾಯ್ತೆ ಎಂದು ಮನಸ್ಸಿನಲ್ಲೇ ಬೀಗಿದೆ. ನಾನು ಮನೆಗೆ ಬಂದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ವರ್ಷ ವರುಣ್ ಸ್ಕೂಲಿಗೆ ಹೋಗಿದ್ರು. ಬಾ ಮಮತಾ, ಹೇಗಿತ್ತು ನಿಮ್ಮ ಫಂಕ್ಷನ್? ನೀನು ಬಿಡು, ಚೆನ್ನಾಗೆ ಹಾಡಿರ್ತೀಯ ಎಂದು ಅತ್ತೆ ನನ್ನನ್ನು ಎದುರುಗೊಂಡ್ರು. ನಾನು ಅತ್ತೆಯ ಎದುರಿಗೆ ಕುಳಿತು, ಅಮ್ಮ, ಇವತ್ತೊಂದು ತಮಾಷೆ ನಡೀತು ಗೊತ್ತಾ ಎಂದು ನಮ್ಮ ಲೆಕ್ಚರ್ ಕೋಮಲ ಅವರ ಅತ್ತಿಗೆಯ ವಿಷಯವನ್ನು ಹೇಳಿಕೊಂಡು ನಕ್ಕು ಅತ್ತೆಯೂ ನಗುತ್ತಾ, ಹೌದು, ಮತ್ತೆ ನನ್ನ ಸೊಸೆ ಅಂದಮೇಲೆ ಕೇಳಬೇಕಾ ಎಂದರು. ನಾನು ತುಂಟತನದಿಂದ, ಅಮ್ಮ, ಈ ವಿಷಯ ನಾನು ಸಂಜೀವ್ಗೂ ಹೇಳ್ತೀನಿ ಎಂದಾಗ ಅತ್ತೆ ಹುಬ್ಬೆರೆಸಿದ್ರು. ಯಾಕೆ? ಅವರಿಗೂ ಗೊತ್ತಾಗಲಿ ಅವರ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಅವನಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಆದರೂ ಒಂದಿನ ನಿಮ್ಮ ಮಗ ಹಾಗಂತ ಬಾಯಿ ಬಿಟ್ಟು ಹೇಳ್ತಾರಾ? ನನ್ನ ಕ್ಲಾಸ್ಮೇಟ್ಸ್ 1-2 ಮದುವೆ ಆಗಿರೋರು ಇದ್ದಾರೆ. ಅವರ ಗಂಡಂದಿರು ಬಾಯಿ ತುಂಬ ಮಾತಾಡ್ತಾರೆ. ನಿಮ್ಮ ಮಗ ಮಾತಾಡಿದ್ರೆ ಮುತ್ತು ಉದುರೋಗುತ್ತೆ ಅನ್ನೋ ಹಾಗಾಡ್ತಾರೆ. ನಾನು ತುಸ ಕೋಪದಿಂದಲೇ ಹೇಳಿದೆ, ಈ ವಿಷಯ ನನ್ನ ಮಗನಿಗೆ ಹೇಳಿದರೆ ಅವನು ಬದಲಾಗ್ತಾನೆ ಅಂತೀಯಾ? ಅತ್ತೆಯ ಪ್ರಶ್ನೆಗೆ ನಾನು ತಕ್ಷಣ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಹಾಗಲ್ಲಮ್ಮ, ಬೇರೆಯವರು ನನ್ನನ್ನು ಮೆಚ್ಕೊತಾರೆ ಅಂತ ಅವರಿಗೂ ಅರ್ಥ ಆಗುತ್ತೆ ಅಲ್ವಾ? ಆದ್ದರಿಂದ ನಿನ್ನ ಮೌಲ್ಯ ಹೆಚ್ಚಾಗುತ್ತೆ ಅಂದ್ಕೊಂಡಿದ್ಯಾ ಮಮತಾ?
ಮೊದಲ ಬಾರಿಗೆ ಅತ್ತೆಯ ಮಾತು ನನಗೆ ಚಾಟಿ ಏಟಿನಂತಿತ್ತು. ನಾನು ತಬ್ಬಿಬ್ಬಾದೆ. ಅತ್ತೆ ಮೆಲುದನಿಯಲ್ಲಿ ನಿಧಾನವಾಗಿ, ಮೊದಲನೇದಾಗಿ ಎಲ್ಲ ಗಂಡಂದಿರು ಒಂದೇ ತರಹ ಇರಲ್ಲ ಮಮತಾ. ನಿನ್ನ ಫ್ರೆಂಡ್ಸ್ ಗಂಡಂದಿರು ಬಾಯಿ ತುಂಬ ಮಾತನಾಡ್ಬೋದು, ಆದರೆ ಒಳಗಡೆ ಅವರಲ್ಲಿ ಬೇರೆ ಏನೋ ಕೊರತೆಗಳು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅವರಿಗಿಲ್ಲದೆ ಇರೋ ಎಷ್ಟೋ ಗುಣಗಳು ನಿನ್ನ ಗಂಡನಿಗೆ ಇರ್ಬೋದು ಅಲ್ವಾ ಎಂದಾಗ ನಾನು ಸವರಿಸ್ಕೊಂಡೆ. ಆದರೂ ಗಂಡ ಹೆಂಡತಿ ಅಂದರೆ ಫ್ರೆಂಡ್ಸ್ ತರಹ ಇರಬೇಕು ಅಲ್ವೇನಮ್ಮ? ಈಗ ನಿಮ್ಮ ಹತ್ರ ಎಷ್ಟು ಫ್ರ್ಯಾಂಕ್ ಆಗಿ ಮಾತನಾಡ್ತೀನಿ ನೋಡಿ. ನಾನೇ ಬೇರೆ, ನನ್ನ ಮಗನೇ ಬೇರೆ. ಎಷ್ಟೋ ಸಲ ಅತ್ತೆ ಸೊಸೆಯರ ಮಧ್ಯ ನಮ್ಮ ಹಾಗೆ ಸ್ನೇಹ ಸೌಹಾರ್ದತೆ ಇರೋದಿಲ್ಲ ಮಮತಾ. ಹಾಗೆ ಗಂಡ ಹೆಂಡತಿ ನಡುವೆಯೂ ಅಷ್ಟೇ. ಯಾವ ವಿಷಯ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀನು ಈ ವಿಷಯ ಸಂಜೀವ್ಗೆ ಹೇಳಬಾರ್ದು ಅಂತಲ್ಲ, ಆದರೆ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ, ಏನು ಒಳ್ಳೆಯದಾಗತ್ತೆ ಅಂತ ನೀನೇ ಯೋಚನೆ ಮಾಡು. ನಾನು ಯೋಚಿಸಿದಾಗ ಅತ್ತೆಯ ಮಾತು ನಿಜ ಎನಿಸ್ತು. ಸಂಜೀವ್ ನನ್ನನ್ನು ಪ್ರೀತಿಸ್ತಿದ್ದ, ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದ ನಿಜ. ಆದರೆ ನಾವು ಯಾವುದಾದರೂ ಸಮಾರಂಭ ಅಥವಾ ನೆಂಟರ ಮನೆಗೆ ಹೋದಾಗ ನಮ್ಮ ಜೋಡಿಯನ್ನು ಕಂಡು ಸಂಜೀವ್ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ ಎಂದು, ಅಥವಾ ಸಂಜೀವ್ ಮಿಸಸ್ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ಈ ಈಸ್ ಸೋ ಲಕ್ಕಿ ಎಂದು ಪರೋಕ್ಷವಾಗಿ ಅವನ ಸಾಮಾನ್ಯ ರೂಪವನ್ನು ವಿಶ್ಲೇಷಿಸುತ್ತಿದ್ದರು. ಸಂಜೀವ್ಗೆ ಇಷ್ಟು ಚೆನ್ನಾಗಿರೋ ಹೆಂಡ್ತಿನ, ಅವಳಿಗೆ ದೃಷ್ಟಿಪಟ್ಟು ಇದ್ದಾಗಿದ್ದಾನೆ ಅವನು ಎಂದೆಲ್ಲ ಮಾತನಾಡಿ ಸಂಜೀವ್ಗೆ ಮುಜುಗರ ಉಂಟು ಮಾಡ್ತಿದ್ರು. ಆಗ ಅವರಿಗೆ ಮುಖ ಚಿಕ್ಕದಾಗ್ತಿತ್ತು. ನೀನು ಅಲಂಕಾರ ಮಾಡ್ಕೊಬೇಡ ಎಂದು ನನಗೆ ನೇರವಾಗಿ ಹೇಳ್ತಿರ್ಲಿಲ್ಲ, ಆದರೆ ಸಮಾರಂಭದಲ್ಲಿ ಆದಷ್ಟು ನನ್ನ ಜೊತೆಯಲ್ಲಿ ಇರೋದನ್ನು ಕಡಿಮೆ ಮಾಡಿ ತಮ್ಮ ಪಾಡಿಗೆ ತಾವಿರ್ತಿದ್ರು. ಕೆಲವು ಸಲ ಕೋಪ ಮೀರಿದ್ರೆ, ಥೂ, ಕಂಡವರ ಹೆಂಡ್ತಿನ ಹೊಗಳೋದ್ರಲ್ಲಿ ಈ ಜನಗಳಿಗೆ ಅದೇನು ಖುಷಿನೋ ಎಂದು ಸಿಡಿಮಿಡಿಗೊಳ್ತಿದ್ರು. ಸ್ವಭಾವತಃ ಗಂಭೀರ ಮಿತಭಾಷಿಯಾದ ಸಂಜೀವ್ ಯಾವ ವಿಷಯಗಳನ್ನು ತಮಾಷೆಯಾಗಿ ತೆಗೆದುಕೊಳ್ತಿರ್ಲಿಲ್ಲ. ಅವರನ್ನು ನಗಿಸ್ಬೇಕೆಂದರೆ ನಿಜಕ್ಕೂ ಉತ್ತಮ ಮಟ್ಟದ ಜೋಕ್ಸ್ ಹೇಳಬೇಕು. ಅಂಥ ವ್ಯಕ್ತಿ ನಾನು. ಹೇಳುವ ಈ ವಿಷಯವನ್ನು ನಾನಷ್ಟೇ ಸುಲಭವಾಗಿ ಸ್ವೀಕರಿಸ್ತಾರೆಯೇ? ಅತ್ತೆ ಬಾಯಿ ಬಿಟ್ಟು ಅದನ್ನೆಲ್ಲ ಹೇಳದಿದ್ದರೂ ನನಗಿಂತ ಇಂಗಿ ತಜ್ಞರು, ಸೂಕ್ಷ್ಮ ತಿಳಿದವರು ಸೊಸೆ ಎಂದು ಪ್ರೀತಿ ತೋರಿಸಿದ್ರು ನನ್ನ ಧೋರಣೆಯನ್ನು ತಡೆಯುವವರಲ್ಲ ಎಂದು ಅರಿವಾಯಿತು. ಅತ್ತೆ ಪ್ರತಿಯೊಂದು ವಿಷಯವನ್ನು ನ್ಯಾಯವಾಗಿ ಮಾತನಾಡ್ತಾರೆ. ನನಗೆ ಅವರಂತೆಯೇ ಆಗಲು ಸಾಧ್ಯವಿಲ್ಲದಿದ್ದರೂ ಅವರಿಗೆ ತಕ್ಕ ಸೊಸೆಯಾಗಿರಬೇಕು ಎನಿಸ್ತು. ಅಂದಿನಿಂದ ನನ್ನ ಅಹಂಭಾವ ತಗ್ಗಿತು. ರೂಪ ಸೌಂದರ್ಯಕ್ಕಿಂತ ಸ್ವಭಾವ ನಡವಳಿಕೆ ಮುಖ್ಯ ಎಂದು ಅತ್ತೆ ಸೂಚ್ಯವಾಗಿ ತೋರಿಸ್ಕೊಟ್ಟಿದ್ರು. ಅಪ್ಪ ರಿಟೈರ್ಡ್ ಆಗಿ ಚಿಕ್ಕಮ್ಮನೊಡನೆ ಬೆಂಗಳೂರಿಗೆ ಬರುವ ಹೊತ್ತಿಗೆ ವರ್ಷ ವರುಣ್ SSLC ಪರೀಕ್ಷೆ ಮುಗಿಸಿದ್ದು. ಅವರಿಬ್ಬರಿಗೂ ನಮ್ಮನೆ ಬಿಟ್ಟು ಹೋಗಲು ಮನಸ್ಸೇ ಬಾರದು. ನನ್ನ ಮೇಲಿನ ಅಕ್ಕರೆಯಲ್ಲದೆ ಆಂಟಿ ಆಂಟಿ ಎಂದು ಅತ್ತೆಯ ಬಗ್ಗೆಯೂ ಬಹಳ ಆತ್ಮೀಯತೆ ಬೆಳೆಸ್ಕೊಂಡಿದ್ರು. ಸಂಜೀವ್ ಅವರಿಬ್ಬರಿಗೂ ಒಂದೊಂದು ವಾಚ್ ಉಡುಗೊರೆಯಾಗಿ ಕೊಟ್ಟರು. ಅತ್ತೆ ಇಬ್ಬರಿಗೂ ಹೊಸ ಬಟ್ಟೆಗಳನ್ನು ನೀಡಿ ಬೀಳ್ಕೊಟ್ರು. ಈಗ ಅಪ್ಪ ಚಿಕ್ಕಮ್ಮ ಬೆಂಗಳೂರಿನ ಮನೆಯಲ್ಲೇ ಉಳಿಯೋದ್ರಿಂದ ಅವರಿಬ್ಬರನ್ನು ಕಾಲೇಜಿಗೆ ಸೇರಿಸೋದೇನೂ ಸಮಸ್ಯೆಯಾಗಿರಲಿಲ್ಲ. ಅವರಿಬ್ಬರು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿ ಕಾಲೇಜ್ ಸೇರುವ ಹೊತ್ತಿಗೆ ನನ್ನ MA ಓದು ಪೂರೈಸಿತು. ಅದೇನು ಕಾಕತಾಳೀಯವೋ, ಅತ್ತೆಯ ಆರೈಕೆಯೋ, ದೇವರ ಅನುಗ್ರಹವೋ, ನಾನು ಗರ್ಭಿಣಿಯಾಗಿದ್ದೆ. ವಿಷಯ ತಿಳಿದು ಅತ್ತೆಗೆ ಹೇಳತೀರದಷ್ಟು ಸಂತೋಷ. ನಮ್ಮ ಮನೆಯಲ್ಲಿ ಸಂಜುನೆ ಮಗುವಾಗಿ ಆಟ ಆಡಿದ್ದು. ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಮಮ್ಮು, ಇನ್ಮೇಲೆ ನಾನು ಹೇಳ್ದಾಗೆ ಕೇಳಬೇಕು. ಜಾಸ್ತಿ ಮಹಡಿ ಹತ್ತಿ ಇಳಿಯೋದು ಮಾಡಬೇಡ. ಭಾರವಾದ ಡಿಕ್ಷನರಿ ಎತ್ತೋಕ್ಕೂ ಹೋಗಬೇಡ. ಕೈಗೆ ಮಗು ಬರೋವರೆಗೂ ನಿನ್ನ ಪುಸ್ತಕಗಳೆಲ್ಲ ಪಕ್ಕಕ್ಕಿಟ್ಬಿಡು. ಚೆನ್ನಾಗಿ ಹಾಲು ಹಣ್ಣು ತಗೊಂಡು ಆರೈಕೆ ಮಾಡ್ಕೋಬೇಕು. ಕೋಳಿ ಕೆದಕಿದ ಹಾಗೆ ಊಟ ತಿಂಡಿ ತಿಂದರೆ ಆಗಲ್ಲ ಎಂದು 108 ನಿರ್ಬಂಧನೆಗಳನ್ನು ಹಾಕಿದ್ರು. ಅಪ್ಪ ಚಿಕ್ಕಮ್ಮನಿಗೂ ವಿಷಯ ಹೋಯಿತು. ಅಪ್ಪನಿಗೆ ಸಹಜವಾಗಿ ನನ್ನನ್ನು 1 ವಾರ ಮನೆಗೆ ಕರೆದೊಯ್ದು ಉಪಚಾರ ಮಾಡಬೇಕೆಂಬ ಆಸೆ. ಅವರಿಬ್ಬರನ್ನು ಕಾಲೇಜ್ಗೆ ಕಳಿಸೋದೇ ಸಾಕಾಗ್ತಿತ್ತೆ.
ಎಂದು ಚಿಕ್ಕಮ್ಮ ಗೊಣಗುತ್ತಿದ್ದರಿಂದ ಅಪ್ಪ ಸುಮ್ಮನಾದರು. ಸಂಜೀವ್ಗಂತೂ ನನ್ನನ್ನು ಯಾರ ಮನೆಗೂ ಕಳುಹಿಸಲು ಇಷ್ಟವಿರಲಿಲ್ಲ. ಸಿನಿಮಾದಲ್ಲಿ ತೋರಿಸುವಂತೆ ಅವರು ನನ್ನನ್ನು ಎತ್ತಿ ಮುದ್ದಾಡದಿದ್ರೂ ಅವರದೇ ರೀತಿಯಲ್ಲಿ ಸಂಭ್ರಮ ಪಡ್ತಿದ್ರು. ಮೊದಲಿನಂತೆ ಎಲ್ಲ ಕೆಲಸಕ್ಕೂ ನನ್ನನ್ನು ಅವಲಂಬಿಸ್ತಿರ್ಲಿಲ್ಲ. ನಾನು ಏನು ಬೇಕಂದ್ರೂ ಕೊಡಿಸಲು ಮುಂದಾಗ್ತಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದು, ಸಿಡಿಕೋದು ಕಮ್ಮಿ ಮಾಡಿದರು. ಅತ್ತೆಯ ಪ್ರೀತಿ ಹಾಗೂ ಆರೈಕೆಯಲ್ಲಿ ನನಗೆ ದಿನಗಳು ಕಳೆದಿದ್ದೇ ತಿಳಿಲಿಲ್ಲ. ವಾರಕ್ಕೆರಡು ಬಾರಿ ಅವರೇ ನನ್ನನ್ನು ಸೊಂಪು ಕೂದಲಿಗೆ ಎಣ್ಣೆ ಹಚ್ಚಿ ನೀರು ತುಂಬಿ ಹಾಕ್ತಿದ್ರು. ನಾನು ಎಷ್ಟು ಸಂಕೋಚಪಟ್ಟರೂ ಬಿಡ್ತಿರ್ಲಿಲ್ಲ. ಚೊಚ್ಚಲು ಬಸರಿ ಚೆನ್ನಾಗಿ ಆರೈಕೆ ಮಾಡಿಸ್ಕೊಬೇಕು ಎಂದು ನನ್ನನ್ನು ಸುಮ್ಮನಾಗಿಸ್ತಿದ್ರು. ನನ್ನನ್ನು ಕೇಳಿ ತಿಳಿದುಕೊಂಡು ನನಗೆ ಪ್ರಿಯವಾದ ನಾನು ಬಯಸಿದ ತಿಂಡಿ ತಿನಿಸುಗಳನ್ನು ಮಾಡಿ ಮುಕ್ತ ಆಸ್ತರಾಗಿ ಬಡಿಸ್ತಿದ್ರು. ತಾವೇ ಅಂಗಡಿಗೆ ಹೋಗಿ ಹಣ್ಣು ಹಂಪಲುಗಳಲ್ಲದೆ ತಾಯ್ತನಕ್ಕೆ ಸಂಬಂಧಪಟ್ಟ ಪತ್ರಿಕೆಗಳು ಪುಸ್ತಕಗಳನ್ನು ತಂದುಕೊಡ್ತಿದ್ರು. ಸಂಜೀವ್ಗೆ ರಜಾ ಇಲ್ಲದ ದಿನಗಳಲ್ಲಿ ತಾವೇ ನನ್ನೊಡನೆ ಡಾಕ್ಟರ್ ಚೆಕಪ್ಗೆ ಬರ್ತಿದ್ರು. ಒಟ್ನಲ್ಲಿ ಮನೆಗೆ ಮೊಮ್ಮಗು ಬರೋದೆಂಬ ಸಂತೋಷದಲ್ಲಿ ಅತ್ತೆಗೆ ಎರಡನೆಯ ಹರೆಯ ಬಂದಂತಾಗಿತ್ತು. ಅವರ ಉತ್ಸಾಹ ಕಂಡು ನಾನು ಕೇಳ್ತಿದ್ದೆ, ಅಮ್ಮ, ನಿಮಗೆ ಮೊಮ್ಮಗು ಬೇಕೋ ಮೊಮ್ಮಗಳು ಬೇಕೋ? ಎರಡೂ ಬೇಕು. ಗಂಡು ಹೆಣ್ಣು ಅವಳಿ ಜವಳಿ ಹುಟ್ಲಿ ಬಿಡು. ಅವರ ಮಾತು ಕೇಳಿ ನಾನು ಜೋರಾಗಿ ನಕ್ಕು, ಅಮ್ಮ, ಅಷ್ಟೊಂದು ದುರಾಸೆ ಇರಬಾರ್ದು. ನನ್ನ ಹೊಟ್ಟೆಯಲ್ಲಿರೋದು ಒಂದೇ ಮಗು ಎನ್ನುತ್ತಿದೆ. ನನ್ನ ಶ್ರೀಮಂತವನ್ನು 7ನೆಯ ತಿಂಗಳಲ್ಲಿ ಏರ್ಪಡಿಸಬೇಕೆಂದು ಅತ್ತೆಗೆ ಬಹಳ ಆಸೆ ಇತ್ತು. ಅವರು ನನಗಾಗಿ ಗೆಣಿಗಲು ಜರಿ ಅಂಚಿನ ಎಲೆ ಹಸಿರು ಬಣ್ಣದ ಸೀರೆ ಹಾಗೂ ಮುತ್ತು ಪಚ್ಚೆಯ ಓಲೆಗಳನ್ನು ಖರೀದಿಸಿ ತಂದಿದ್ರು. ಸಂಜೀವ್ ನಾನು ಆಸೆ ಪಟ್ಟಂತೆ ಕೆಂಪು ಪಚ್ಚೆಯ ಬಳೆಗಳನ್ನು ಉಡುಗೊರೆಯಾಗಿ ನೀಡಿದರು. ನನಗೆ ಆಯಾಸವಾಗಬಾರ್ದೆಂಬ ಮನೆಯಲ್ಲೇ ಶಾಮಿಯಾನ ಹಾಕಿಸಿ ಹತ್ತಿರದ ನೆಂಟರಿಷ್ಟರು ಸ್ನೇಹಿತರನ್ನು ಕರೆದು ಶ್ರೀಮಂತದ ಶಾಸ್ತ್ರವನ್ನು ಅತ್ತೆ ಅದ್ದೂರಿಯಾಗಿ ನಡೆಸ್ಕೊಟ್ರು. ಅಪ್ಪ ಚಿಕ್ಕಮ್ಮ ನನಗಾಗಿ ಹಸಿರು ಬಣ್ಣದ ಸೀರೆ ಬಿಟ್ಟರೆ ಬೇರೇನೂ ಕೊಡಲಾಗಲಿಲ್ಲ. ರಿಟೈರ್ಡ್ ಆದ ಬಳಿಕ ಅಪ್ಪನ ಕೈಯಲ್ಲಿ ಮೊದಲಿನಂತೆ ಹಣ ಓಡಾಡೋದಿಲ್ಲವೆಂದು ನನಗೆ ತಿಳಿದಿದ್ದರಿಂದ ನಾನು ಅವರ ಕಡೆಯಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಮಗಳನ್ನು ಬಾಣತನಕ್ಕೆ ಯಾವಾಗ ಕಳುಹಿಸ್ಕೊಡ್ತೀರಾ? ಅಪ್ಪ ಅತ್ತೆಯನ್ನು ಕೇಳಿದಾಗ ಅತ್ತೆ ಪ್ರಶ್ನಾರ್ಥಕವಾಗಿ ನನ್ನತ್ತ ನೋಡಿದ್ರು. ನನಗಂತೂ 7ನೇ ತಿಂಗಳಿಗೆ ತವರ ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಅತ್ತೆಯ ಅಕ್ಕರೆಯ ಉಪಚಾರ ಅಭ್ಯಾಸವಿದ್ದ ನನಗೆ ಅದನ್ನು ಬಿಟ್ಟು ಚಿಕ್ಕಮ್ಮನ ಬಳಿ ಹೋಗಲು ಹಿಂಜರಿಯುತ್ತವಾಯಿತು. ಅಮ್ಮ, ನಾನು ಈಗಲೇ ಹೋಗಬೇಕಾ? ಅತ್ತೆಯನ್ನು ಒಳಗೆ ಕರೆದು ಮೆಲ್ಲನೆ ಕೇಳಿದಾಗ ಅತ್ತೆ ನಸುನಕ್ಕರು. ಪದ್ಧತಿ ಸಂಪ್ರದಾಯ ಇರೋದು ಹಾಗೇನೆ. ಶ್ರೀಮಂತ ಮಾಡಿ ಬಸರಿ ಹುಡುಗಿನ ತಾಯಿ ಮನೆಗೆ ಕಳಿಸೋದು ವಾಡಿಕೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.